ನಮಸ್ತೆ ಬಂಧುಗಳೇ. ಇವತ್ತಿನ ವಿಷಯ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಅದು ಏನು ಅಂತ ಹೇಳಿದ್ರೆ, ಶಿಶ್ನದ ಗಾತ್ರ ಚಿಕ್ಕದಿದೆ. ಸಾಕಷ್ಟು ಫೋನ್ಗಳು ನನಗೆ ಬರ್ತಾ ಇದ್ದಾವೆ. ಸೊ ನನಗೆ ಯಾಕೆ ಮುಂಚೆ ಎಲ್ಲ ಸರಿಯಾಗಿತ್ತು, ಈಗ ಯಾಕೆ ನನ್ನ ಶಿಶ್ನ ಸ್ವಲ್ಪ ಸೈಜ್ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಇದು ಭಾಳ ಅವ್ರಿಗೆ ವರಿ ಮಾಡ್ತಾ ಇದೆ. ಯಾಕೆ ಇಷ್ಟು ಟೆನ್ಷನ್ ತೊಗೋತಾ ಇದ್ದಾರೆ ಗೊತ್ತಿಲ್ಲ. ಅದ್ರ ಚಿಕಿತ್ಸೆ ಭಾಳ ಸಿಂಪಲ್ ಆಗಿದೆ. ಆನುವಂಶಿಕವಾಗಿ ಬರೋ ಶಿಶ್ನದ ಗಾತ್ರವನ್ನು ಯಾರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಏನು ಸರ್ಜರಿ ಮಾಡಿದ್ರೂ ನಿಮಗೆ ಆ ಒಂದು ನಾರ್ಮಲ್ ಸೈಜನ್ನು ತರಲಿಕ್ಕೆ ಭಾಳ ಕಷ್ಟ. ಸೊ ಅದಕ್ಕೆ ನೀವು ಫಸ್ಟ್ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಬಿಟ್ರೆ ಟ್ರೀಟ್ಮೆಂಟ್ ಭಾಳ ಈಸಿ. ನಾನು ಅದನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಅಂಥೇಳಿ. ಇಲ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾರಿಗೆ ಶಿಶ್ನ ಚಿಕ್ಕದು ಅನಿಸುತ್ತೆ ಅವ್ರ ಹಾರ್ಮೋನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು, ಎಲ್ಲ ನಾರ್ಮಲ್ ಇರುತ್ತೆ. ಟೆಸ್ಟೋಸ್ಟಿರಾನ್ ಎಲ್ಲ ನಾರ್ಮಲ್ ಬರುತ್ತೆ. ಯಾಕಂದರೆ ಮಸಲ್ ಬಲ್ಕ್ ದೇಹದಲ್ಲಿ ಬರೋದೇ ಟೆಸ್ಟೋಸ್ಟಿರಾನ್ ಹಾರ್ಮೋನಿಂದ. ನಾನು ಹೇಳಿಬಿಟ್ಟಿದ್ದೀನಿ ಯಾವ ರೀತಿ ಇಂಡೈಜೆಷನಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಈ ಥರ ಆಗುತ್ತೆ ಅಂಥೇಳಿ. ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಆ್ಯಸಿಡಿಟಿ ಪೇಷಂಟ್ಗಳಿಗೆ ನೋಡ್ಕೊಳ್ಳಿ. ನೀವು ಯಾಕೆ ಈ ಥರ ವೀಕ್ ಅನ್ನಿಸ್ತಾ ಇದೆ, ಯಾಕೆ ನಿಮ್ಮ ತೂಕ ಕಡಿಮೆ ಆಗಿದೆ, ಯಾಕೆ ಭಾಳ ಸುಸ್ತು ಅನ್ನಿಸ್ತಾ ಇದೆ, ಯಾಕಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಆ್ಯಸಿಡಿಟಿ ಆಗಿರುತ್ತೆ. ಅದರಿಂದ ಅಜೀರ್ಣ ಆಗುತ್ತೆ, ಧಾತು ಪುಷ್ಟಿ ಆಗೋಲ್ಲ, ವೀಕ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಅಜೀರ್ಣನ ಸರಿಪಡಿಸಿ ನಾವು ಚಿಕಿತ್ಸೆ ಕರೆಕ್ಟಾಗಿ ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಸರಿಯಾಗಿಬಿಟ್ಟು ಅದು ಸೈಜ್ ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ನೀವು ನೋಡಿ ಯಾರಿಗೆ ಸೈಜ್ ಕಡಿಮೆ ಅನಿಸುತ್ತೆ ಇದೆಲ್ಲ, ಯಾರು ಜಾಸ್ತಿ ಸಂಭೋಗ ಕ್ರಿಯೆಯಲ್ಲಿರ್ತಾರೋ, ಯಾರು ಜಾಸ್ತಿ ಮಾಸ್ಟರ್ಬೇಷನ್ ಮಾಡ್ತಾರೋ ಅವರೇ ಫೋನ್ ಮಾಡಿಬಿಟ್ಟು ಇದರ ಬಗ್ಗೆ ಕೇಳ್ತಾರೆ. ಸೊ ಮಾಸ್ಟರ್ಬೇಷನ್ ಮಾಡಿ 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 ಏನಾಗುತ್ತೆ, ಅವ್ರ ದೇಹದಲ್ಲಿ ಧಾತುಗಳ ವೃದ್ಧಿ ಆಗೋದು ಕಡಿಮೆ ಆಗಿಬಿಟ್ಟು ಅಜೀರ್ಣ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಅದರಿಂದ ಧಾತು ಪುಷ್ಟಿ ಆಗಂಗಿಲ್ಲ, ಮಸಲ್ ಬಲ್ಕ್ ಕಡಿಮೆ ಆಗಿ ಹೋಗುತ್ತೆ, ಅದರಿಂದ ಸೈಜ್ ಕಡಿಮೆ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಲ್ಲ, ರೋಗ ಸರ್ವ್ಯಾಪಿ ಮಂದಾಗ್ನು. ಹಸಿವೆ ಕಡಿಮೆ ಆಯ್ತು ಅಂದರೆ, ಅಜೀರ್ಣ ಆಯ್ತು ಅಂತ ಹೇಳಿದ್ರೆ ರಸ ರೆಡಿ ಆಗೋದಿಲ್ಲ, ರಸದಿಂದ ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವೆಲ್ಲ ರೆಡಿ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಧಾತು ಪುಷ್ಟಿ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ಸೈಜ್ ಕಡಿಮೆ ಆಗ್ತಾಯಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಸೈಜ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಅಜೀರ್ಣನ ಸರಿ ಮಾಡಿಸ್ಬೇಕು, ಧಾತು ಪುಷ್ಟಿ ಮಾಡಬೇಕು. ಆವಾಗ ರಸ ರಕ್ತ ರೆಡಿ ಆಯ್ತಂದರೆ ಮಾಂಸ ಇಂಪ್ರೂವ್ಮೆಂಟ್ ಆಗುತ್ತೆ, ಆವಾಗ ಇದೆಲ್ಲ ಸರಿ ಆಗಿಬಿಡುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೇಕು, ಯೂಸ್ವಲಿ ಆ ಒಂದು ಶಿಶ್ನಕ್ಕೆ ಜಾಸ್ತಿ ಕೆಲಸ ಕೊಡಬಾರ್ದು, ವೀರ್ಯನ ಶೇಖರಣೆ ಮಾಡ್ತಾ ಬರಬೇಕು. ಭಾಳ ದಿನ ಶೇಖರಣೆ ಆದ ತಕ್ಷಣ ನೀವು ಚೆಕ್ ಮಾಡ್ಕೋಬೋದು, ಸೈಜಲ್ಲಿ ಇಂಪ್ರೂವ್ಮೆಂಟ್ ಬಂದಿರುತ್ತೆ. ಅದೇನೇನೋ ಮುಸಲಿ ಪಾಕ, ಅಶ್ವಗಂಧ ಪಾಕ ಅದೆಲ್ಲ ಕೊಡ್ತಾರೆ ಸರಿ, ಬಟ್ ಅಜೀರ್ಣ ಸರಿ ಮಾಡಲಾರ್ದು ಇವೆಲ್ಲ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕಂತ ಹೇಳಿದ್ರೆ ಅಜೀರ್ಣ ಆಯ್ತಂದರೆ ಇವೆಲ್ಲ ಸೆಕ್ಷುವಲ್ ರಿಲೇಟೆಡ್ ಮೆಡಿಸಿನ್ಸ್ ಏನು ಬರ್ತವೆ ಅವೆಲ್ಲ ಎಲ್ಲ ವ್ಯರ್ಥ. ಅದು ಇಂಪ್ರೂವ್ಮೆಂಟ್ ಬರೋದೇ ಇಲ್ಲ. ಅದಕ್ಕೆ ಜನ ತೊಗೊಳ್ತಾ ಎಲ್ಲ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಏನು ಮಾಡಿ, ನೀವು ಫಸ್ಟು ಅಜೀರ್ಣನ ಸರಿ ಮಾಡಿಸಿ ಆಮೇಲೆ ಈ ಥರ ಮೆಡಿಸಿನ್ಸ್ನ ಯೂಸ್ ಮಾಡಿ ಡೆಫಿನೆಟಾಗಿ ಅದರಲ್ಲಿ ಚೇಂಜಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಧನ್ಯವಾದಗಳು.